ಹೆಣ್ಣಿನ ಗೊಳು. ಒಂದು ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮೀ ಎಂಬ ಹೆಣ್ಣುಮಗಳು ವಾಸಿಸುತ್ತಿದ್ದಳು. ಅವಳು ತುಂಬ ಶಾಂತ ಸ್ವಭಾವದವಳು, ಕಷ್ಟಪಟ್ಟು ಕೆಲಸ ಮಾಡುವವಳು. ಬೆಳಿಗ್ಗೆ ಸೂರ್ಯೋದಯವಾಗುವ ಮುನ್ನವೇ ಎದ್ದು ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿ ನಂತರ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದಳು. ಲಕ್ಷ್ಮಿಯ ಜೀವನ ಹೊರಗಿನಿಂದ ನೋಡಿದರೆ ಸರಳವಾಗಿ ಕಾಣಿಸುತ್ತಿತ್ತು. ಆದರೆ ಅವಳ ಮನಸ್ಸಿನೊಳಗೆ ತುಂಬಾ ನೋವು ತುಂಬಿಕೊಂಡಿತ್ತು. ಯಾರಿಗೂ ಹೇಳಲಾಗದ ಹಲವಾರು ಕಷ್ಟಗಳು ಅವಳ ಹೃದಯದಲ್ಲಿ ಬಚ್ಚಿಟ್ಟಿದ್ದವು. ಅವಳ ಗಂಡ ರಾಘವ ಯಾವಾಗಲೂ ಕೋಪಿಷ್ಟ. ಮನೆಗೆ ಬಂದರೆ ಚಿಕ್ಕ ವಿಷಯ ಕೂಜಗಳ ಮಾಡುತ್ತಿದ್ದ. ಲಕ್ಷ್ಮಿ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದಳು. ಏಕೆಂದರೆ ಅವಳಿಗೆ ತನ್ನ ಕುಟುಂಬವೇ ಮುಖ್ಯ. ತನ್ನ ಮಕ್ಕಳ ಭವಿಷ್ಯವೇ ಅವಳ ಕನಸು. ಒಂದು ದಿನ ಸಂಜೆ ಮಳೆ ಸುರಿಯುತ್ತಿತ್ತು. ಆಕಾಶದಲ್ಲಿ ಮಿಂಚು ಹೊಡೆಯುತ್ತಿತ್ತು. ಮನೆಯ ಹೊರಗೆ ಕುಳಿತಿದ್ದ ಲಕ್ಷ್ಮಿಯ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಯಾರೂ ಇಲ್ಲದ ಆ ಕ್ಷಣದಲ್ಲಿ ಅವಳು ತನ್ನ ಮನಸ್ಸಿನ ನೋವನ್ನು ಹೊರಹಾಕಿದಳು. ನನ್ನ ಬದುಕು ಹೀಗೆ ಏಕೆ ಎಂದು ಆಕಾಶವನ್ನು ನೋಡಿ ಕೇಳಿದಳು. ಅವಳ ದೊಡ್ಡ ಮಗಳು ಸೀತಾ ಅದನ್ನು ಕೇಳಿ ತಾಯಿಯ ಬಳಿಗೆ ಬಂದು ಅವಳ ಕೈ ಹಿಡಿದಳು. ಅಮ್ಮ, ನೀನು ಅಳಬೇಡ. ನಾವು ದೊಡ್ಡವರಾದ ಮೇಲೆ ನಿನ್ನನ್ನು ತುಂಬಾ ಸಂತೋಷವಾಗಿಡ್ತೀವಿ ಎಂದಳು. ಆ ಮಾತು ಕೇಳಿದ ಲಕ್ಷ್ಮಿಯ ಕಣ್ಣೀರಿನಲ್ಲಿ ಮೊದಲ ಬಾರಿಗೆ ಸ್ವಲ್ಪ ನಗು ಮೂಡಿತು. ಅವಳಿಗೆ ಗೊತ್ತಾಯಿತು, ತನ್ನ ಸಹನೆ ವ್ಯರ್ಥವಾಗಿಲ್ಲ. ತನ್ನ ಮಕ್ಕಳ ಪ್ರೀತಿ ಅವಳಿಗೆ ದೊಡ್ಡ ಶಕ್ತಿ. ಆ ದಿನದಿಂದ ಲಕ್ಷ್ಮಿ ಒಂದು ನಿರ್ಧಾರ ತೆಗೆದುಕೊಂಡಳು. ತಾನು ಕೇವಲ ಕಷ್ಟಗಳನ್ನು ಸಹಿಸುವವಳು ಮಾತ್ರ ಅಲ್ಲ, ತನ್ನ ಮಕ್ಕಳಿಗೆ ಉತ್ತಮ ಜೀವನ ಕೊಡಲು ಹೋರಾಡುವ ಬಲವಾದ ಹೆಣ್ಣು. ಹಳ್ಳಿಯ ಜನರು ನಂತರ ಅವಳನ್ನು ಗೌರವದಿಂದ ನೋಡಲು ಶುರುಮಾಡಿದರು. ಏಕೆಂದರೆ ಲಕ್ಷ್ಮಿಯ ಕಣ್ಣೀರಿನ ಹಿಂದೆ ಇದ್ದ ಶಕ್ತಿ ಅವರಿಗೆ ಅರ್ಥವಾಗಿತ್ತು. ಪಾಠ: ಹೆಣ್ಣಿನ ಗುಳು ದುರ್ಬಲತೆಯಲ್ಲ, ಅದು ಅವಳ ಹೃದಯದ ನೋವು ಮತ್ತು ಅವಳ ಶಕ್ತಿಯ ಕಥೆ. ಕಣ್ಣೀರು